ಇದು ಭಾಗಮಂಡಲ ತ್ರಿವೇಣಿ ಸಂಗಮದ ಒಂದು ನೋಟ. ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಇಲ್ಲಿ ಆರಕ್ಷಕ ಠಾಣೆಯಿಂದ ಸೂಚನೆ ಫಲಕವನ್ನು ಇಟ್ಟಿದ್ದಾರೆ. ಭಾಗಮಂಡಲ ನಾಪೋಕ್ಲು ರಸ್ತೆ ಸಾರ್ವಜನಿಕರ ಪ್ರವಾಹ ಪರಿಸ್ಥಿತಿ ಇರೋದರಿಂದ ವಾಹನ ಮತ್ತು ಸಾರ್ವಜನಿಕರ ಸಂಚಾರ ನಿಷೇಧಿಸಿದೆ. ಕೈಯವರ ಮೇಲೆ ಓಡಾಡ್ಬೋದು, ಕೆಳಗಡೆ ಓಡಾಡೋದಿಲ್ಲ. ಇದು ನೋಡಿ, ತ್ರಿವೇಣಿ ಸಂಗಮದ ಸಂಪೂರ್ಣ ಜಲಾವೃತಗೊಂಡು ಇದು ನೋಡಿ ಮಡಿಕೇರಿ ರಸ್ತೆಗೆ ಭಾಗಮಂಡಲ ದೇವಸ್ಥಾನದ ಹತ್ತಿರ ಪಕ್ಕದಲ್ಲಿ ನೀರು ಬಂದಿದೆ ನೋಡಿ. ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತ. ಇದು ಭಾಗಮಂಡಲ ಮಡಿಕೇರಿ ರಸ್ತೆಯಲ್ಲಿ ನೀರು ಬರಲಿಕ್ಕಾಗಿದೆ ನೋಡಿ. ಇದು ಭಾಗಮಂಡಲ ಮಡಿಕೇರಿ ರಸ್ತೆಗೆ ನೀರು ಬರಲಿಕ್ಕಾಗಿದೆ. ನಾಪೋಕ್ಲು ರಸ್ತೆಯಲ್ಲಿ ಗಾಡಿ ದಾಟ್ತಾ ಇಲ್ಲ. ಕೆಲವೇ ನಿಮಿಷಗಳಲ್ಲಿ ಎಲ್ಲಿದ್ದು ವಿಡಿಯೋ ಬರ್ತದೆ. ತ್ರಿವೇಣಿ ಸಂಗಮ ಸಂಪೂರ್ಣ ಜಲ